ಜೈ ಹಿಂದ್. ನಮ್ಮ ಸ್ನೇಹಜೀವಿ ಅಕಾಡೆಮಿಯ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಈಗಾಗಲೇ ಏನೈತಿ ಕೋಡಿಂಗ್ ಕೋಡಿಂಗ ಸರಣಿಗಳು ಸಾಮ್ಯತೆಗಳ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ಅಧ್ಯಾಯ 4ನೇ ಅಧ್ಯಾಯ ಯಾವ್ದಪ್ಪ ಅಂತಂದ್ರೆ ಆಸನ ವ್ಯವಸ್ಥೆ. ಸೊ ಈ ಆಸನ ವ್ಯವಸ್ಥೆ ಅಂದ್ರೆ ಏನ, ಇದು ಯಾವ ರೀತಿ ನಾವು ಕಂಡು ಹಿಡಿಬೇಕು, ಸೊ ಇದನ್ನ ಪ್ರಶ್ನೆ ನೋಡಿ ನಾವು ಯಾವ ರೀತಿ ಬಂದತಿ ಅಂತಿಂದ ಅದನ್ನೆಲ್ಲಾನು ತಿಳ್ಕೊಬೇಕಾಗತಿ. ಸೊ ಆಸನ ವ್ಯವಸ್ಥೆ ಬಗ್ಗೆ ಅಂತಿ ಸೊ ಅಲ್ಲಿ ಇರ್ತಕ್ಕಂತಹ ಒಂದು ವೃತ್ತಾಕಾರದೊಳಗೆ ಕೇಳಿರ್ಬೋದು, ಅಥವಾ ಸರಳ ರೇಖೆ ಒಳಗೆ ಕೇಳಿರ್ಬೋದು, ಅಥವಾ ದಿಕ್ಕುಗಳ ಆಧಾರದ ಮೇಲೆ ಆಸನದ ವ್ಯವಸ್ಥೆ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರ. ಸೊ ಯಾವ ರೀತಿ ಅಂತಿಂದ ನೋಡ್ಕೋಬಹುದು. ವೃತ್ತಾಕಾರ ವ್ಯವಸ್ಥೆ ಒಳಗ ಯಾವ ರೀತಿ ಪ್ರಶ್ನೆ ಬರ್ತಾವ, ಸರಳ ರೇಖೆಗಳ ವ್ಯವಸ್ಥೆ ಅಂದ್ರೆ ಒಂದೇ ಸಾಲಿನೊಳಗೆ ಕೂತಿರ್ತಾರ. ಸೊ ಅಂದ್ರೆ ಈಗೇನ 4 ಜನ ಗೆಳೆಯರು, 5 ಜನ ಗೆಳೆಯರು, ಈ ತರ ಅಂತ ಹೇಳಿಕಿಂದ ಕ್ಲಾಸ್ಗಳ. ಸೊ ಇದು ಪ್ರಶ್ನೆಗಳು ಬರುತ್ತೆ ಕಂಪಲ್ಸರಿ. SSC ಆಯ್ತು, RRB ಆಯ್ತು, ಇದ್ರೊಳಗೆ ಅಂತ ಒಂದು ಪ್ರಶ್ನೆ ಅಂತ ಪಕ್ಕ ಬಂದೇ ಬರ್ತೈತಿ. ಆ ಕಾರಣಕ್ಕಾಗಿ ಸೊ ಇಲ್ಲಿ ಏನಿಲ್ಲ, ಸ್ವಲ್ಪ ವಿಚಾರ ಮಾಡುವಂಥ ಶಕ್ತಿ ಚೆನ್ನಾಗಿತ್ತಂದ್ರೆ ಆರಾಮಾಗಿ ಇದಕ್ಕೆ 1 ಮಾರ್ಕ್ಸ್ 100% ತಗೊಂತೀರಿ. ಇಲ್ಲಿ ಏನೈತಿ ದಿಕ್ಕುಗಳ ಸ್ಥಾನ ಒಳಗೆ ಅಂದ್ರೆ ಯಾವುದು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯು, ಈಶಾನ್ಯ, ಇವು ಏನೈತಿಲ್ಲ 4 ಸೊ ದಿಕ್ಕುಗಳೇನೈತಿಲ್ಲ ನಿಮ್ಗೆ ಪಕ್ಕ ಗೊತ್ತಿರಬೇಕು. ಜೊತೆಗೆ ಏನೈತಿ ಬಲಕ್ಕ ಮತ್ತು ಎಡಕ್ಕ ಯಾವ ರೀತಿ ಬರ್ತಾವ, ವೃತ್ತಾಕಾರದ ವ್ಯವಸ್ಥೆ ಒಳಗೆ ಹೆಂಗಿರ್ತೈತಿ ಬಲಕ್ಕ ಮತ್ತು ಸರಳ ರೇಖೆ ಒಳಗೆ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ತೋರ್ಸಂತ ಹೋಗ್ತೀನಿ, ನೋಡ್ಕೊಂತವ್ರಿ. ಫಸ್ಟಿಗೆ ಏನೈತಿಲ್ಲ ವೃತ್ತಾಕಾರದ ವ್ಯವಸ್ಥೆ. ಸೊ ನಿಮ್ಗೆ ಆಲ್ಮೋಸ್ಟ್ ಆಗಿ ಯಾರು ಈ ಥರ ಇದನ್ನಾಗಿರಂಗಿಲ್ಲ. ಸೊ ಅದರ ಸಲುವಾಗಿ ಏನೈತಿಲ್ಲ ಇದನ್ನ ಚಂದಂಗಿ ನಿಮ್ಗೆ ತಿಳಿಯುವ ರೀತಿ ಒಳಗೆ ಹೇಳ್ಬೇಕಂತ ಹೇಳ್ಕಿಸಿಂದ ಆಸನದ ವ್ಯವಸ್ಥೆ ಬಗ್ಗೆ ನಾನು ಹೇಳಾಕತ್ತೀನಿ. ವೃತ್ತಾಕಾರದ ವ್ಯವಸ್ಥೆ ಒಳಗೆ ಯಾವ ರೀತಿ ಕುಂದಿರ್ತಾರ, ಸೊ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋದು ಮತ್ತೆ ತಿಳ್ಕೊಬೇಕಾಗಿದ್ದು ಏನಂತ ಹೇಳ್ಕಿಸಿಂದ ನೋಡ್ಕೊಳ್ರಿ. ಕೇಂದ್ರಕ್ಕೆ ಮುಖ ಮಾಡಿ ಅಂತ ಕೇಳ್ತಾನ, ಮತ್ತೆ ಕೇಂದ್ರದ ಹೊರಗ ಅಂದ್ರೆ ಕೇಂದ್ರದ ಅಪೋಸಿಟ್ ಆಗಿ ಕುಂತಿರ್ತಕ್ಕಂಥ ಅಂತ ಕೇಳ್ತಾನ. ಸೊ ಅದು ಅಂದ್ರೆ ಕೇಂದ್ರಕ್ಕೆ ಡುಬ್ಬು ಮಾಡಿ ಅಂತ ಹೇಳಿ ಕೇಳ್ಬೋದು, ಅಂದ್ರೆ ಕೇಂದ್ರದ ಕಡೆ ಅಂದ್ರೆ ಬೆನ್ನು ಮಾಡಿ ಅಂತ ಹೇಳಿ ಕೇಳ್ತಾನ. ಆ ರೀತಿ ಕುಂತಿರ್ತಾರ. ಅದಂತರ ಬೇರೆ ಬೇರೆ ಪ್ರಶ್ನೆಗಳು ಬರ್ತಾವ. ಆ ಪ್ರಶ್ನೆಗಳು ಬಂದಾಗ ತಿಳಿಸಿ ಹೇಳ್ತೈತಿ ನಿನಗೆ. ಅದಕ್ಕೇನಲ್ಲ ಈಗ ನೋಡ್ಕೊಡ್ರಿ, ಆಸನದ ವ್ಯವಸ್ಥೆ ಒಳಗೆ ಬರ್ತಕ್ಕಂಥದ್ದು ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿರ್ತಕ್ಕಂಥ ಗೆಳೆಯರು ಬಲದಿಂತ್ರ ಎಡಕ್ಕ, ಎಡದಿಂತ್ರ ಬಲಕ್ಕ, ಸೊ ಬಲಕ್ಕೆ ಕುಂತಾನ, ಎಡಕ್ಕೆ ಕುಂತಾನ, ಯಾವ ರೀತಿ ಪ್ರಶ್ನೆ ಬರ್ತಾವ ಅಂತ ಹೇಳಿಂದ ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾವ ರೀತಿ ನಮ್ಗೆ ಬಲ ಎಡ ಅಂತ ಹೇಳಿಂದ ಗೊತ್ತಾಗ್ಬೇಕ. ಮೊದಲು ನಮ್ಗೆ ಬೇಕಾಗಿರ್ತಕ್ಕದ್ದು ಏನಂದ್ರ ಬಲ ಎಡ ಎಲ್ಲಿ ಬರ್ತೈತಿ ಅಂತ ಹೇಳಿಂದ ನೋಡ್ಕೋಬೇಕಾಗತ್ತ. ಇಲ್ಲಿ ನೋಡ್ರಿ, ಈಗ ನಾ ಫಾರ್ ಎಕ್ಸಾಂಪಲ್ ಏನೈತಿ ಸೊ ABCD ಅಂತ ಹೇಳಿಕಿಸಿಂದ ಇವ್ರು 4 ಜನ ಅದಾನಂತ ತಿಳ್ಕೊಳ್ರಿ. ನೀವು ಫಾರ್ ಎಕ್ಸಾಂಪಲ್ ಏನಂತೀರಿ ಆನಂದ, ಬಾಬು, ಚೇತನ, ದಾನೇಶ್ ಅಂತ ಹೇಳಿಕಿಸಿಂದ ಇವರು 4 ಜನ ಅದಾರ. ಸೊ 4 ಜನ ಕುಂತಾರ ಅಂತ ಹೇಳಿಸಿಂದ ತಿಳ್ಕೊಡ್ರಿ. ಸೊ ಕೇಂದ್ರಕ್ಕೆ ಮುಖ ಮಾಡಿ ಅಂದಾಗ ಸೊ ಕೇಂದ್ರ ಅಂದ್ರೆ ಕೇಂದ್ರದ ಬಿಂದು ಇದು ಅಂದ್ರೆ ವೃತ್ತಾಕಾರದ ಸುತ್ತಮುತ್ತ ಅಂದ್ರೆ ವೃತ್ತಾಕಾರದ ಮೇಜಿನ ಸುತ್ತ ಅಥವಾ ವೃತ್ತಾಕಾರದ ಮೇಜಿನ ಹೊರ ಮುಖ ಮಾಡಿ ಒಳ ಮುಖ ಮಾಡಿ ಅಂತ ಹೇಳಿ ಈ ಥರನೂ ಪ್ರಶ್ನೆ ಕೇಳ್ತಾನ. ಅವು ಪ್ರಶ್ನೆಗಳು ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಪ್ರಶ್ನೆ ಕೇಳ್ತಾನ. ಅದಕ್ಕೇನತ್ತೆ ಇಲ್ಲಿ ಮೇನ್ ತಿಳ್ಕೊಬೇಕಾಗಿದ್ದೇನಪ್ಪ ಅಂತಾರ 4 ಜನ ನೀವು ಫ್ರೆಂಡ್ಸ್ ಕುಂತೀರಿ. ಸೊ ಕೇಂದ್ರಕ್ಕೆ ಮುಖ ಮಾಡಿ ಕುಂತಾಗ ನಮ್ಮ ಬಲ ಯಾವ್ದತಿ ಎಡ ಯಾವ್ದತಿ ದೇಶದಿಂದ ಗೊತ್ತಾಗ್ಬೇಕು. ಅಂದ್ರೆ ಇಲ್ಲಿ ಚೇತನ್ ಅನ್ನುವಂಥ ವ್ಯಕ್ತಿ ಸಿ ಅಂದ್ರೆ ತಿಳ್ಕೊರಿ, ಚೇತನ್ ಅನ್ನುವ ವ್ಯಕ್ತಿ ಸೊ ಈ ಕಡೆ ಬಲ ಐತಲ್ಲ, ಸೊ ಇದು ಕೇಂದ್ರದ ಮುಖ ಇದೆ. ಸೊ ಈ ಕಡೆ ಮುಖ ಮಾಡಿ ಕುಂತಾರ. ಫಾರ್ ಎಕ್ಸಾಂಪಲ್ ನೀವ ಕುಂತ ಅಲ್ಲಿ ನೀವ ಕುಂತಿರ ಅಂತ ಹೇಳಿ ತಿಳ್ಕೊಬೇಕ. ಅಂದಾಗ ಅರ್ಥ ಆಗತ್ತ ಅವನ ಬಲ ಯಾವ್ದಾಗತ್ತಂದ್ರ ಸೊ ಈ ಚೇತನ್ ಇಲ್ಲಿ ಈ ಕಡೆ ಮುಖ ಮಾಡಿ ಕುಂತಾನಂದಾಗ ಸೊ ಇಲ್ಲಿ ಚೇತನ್ ಕುಂತಾನ, ಇವನು ಚೇತನ್ ಅಂತ ತಿಳ್ಕೊರಿ ಇವ. ಸೊ ಇವ ಚೇತನ ಈ ಕಡೆ ಮುಖ ಮಾಡಿ ಕುಂತಾನಂದಾಗ ಇವನು ಬಲಗೈ ಸೊ ಇದು ಬಲ ಆಗತ್ತ, ಇದು ಬಲ ಆಗತ್ತ. ಓಕೆ, ಸೊ ಇದ್ರೊಳಗನ ತಿಳಿಸ್ತೀನಿ. ಇದು ಎಡಕ್ಕ ಅಂತ ಐತದ, ಸೊ ಎಡಕ್ಕ. ಸೊ ಫಾರ್ ಎಕ್ಸಾಂಪಲ್ ಇವನ ಚೈತನ್ಯ ಇಲ್ಲಿದಾನೆ, ಚೈತನ್ಯ ಈ ಕಡೆ ಮುಖ ಮಾಡಿ ಕುಂತಾನ. ಸೊ ಚೈತನ್ಯ ಇಲ್ಲಿ ಮುಖ ಮಾಡಿ ಕುಂತಾನಂದಾಗ ಸೊ ಇವಂದ ಎಡ ಇದು ಆಗುತ್ತ. ಸೊ ಎಡ ಇಲ್ಲಿ ಏನಪ್ಪಾ ಆತಂದ್ರ ಎಡ ಬಲ ಅನ್ನೋದು ಗೊತ್ತಾಗಬೇಕು. ಇದು ಎಡ ಆಗೈತಂದ್ರ ಇದು ಸೊ ಬಲ ಆಗಿರ್ತೈತಿ. ಅದಕ್ಕೇನಲ್ಲ ಇಲ್ಲಿ ಫಸ್ಟಿಗೆ ನಾವು ಕನ್ಫರ್ಮ್ ಆಗಿ ತಿಳ್ಕೊಂಡಾಗ ಅದು ಗೊತ್ತಾಗದ, ಪ್ರಶ್ನೆ ಅರ್ಥ ಮಾಡ್ಕೋಬೇಕಾಗತ್ತ. ಅಂದಾಗ ಮಾತ್ರ ಬಲ ಯಾವುದು ಎಡ ಯಾವುದು. ಸೊ ಅಲ್ಲಿ ನಾವ ಕೇಂದ್ರದ ಮುಖ ಮಾಡಿ ವೃತ್ತಾಕಾರದೊಳಗೆ ಕುಂತ ಒಂಥರ ನೋಡ್ಬೇಕಾಗತ್ತ, ಅಂದ್ರೆ ಪ್ರಾಕ್ಟಿಕಲಿ ನಾವು ಥಿಂಕ್ ಮಾಡ್ಬೇಕಾಗತ್ತ. ಸೊ ಈಗ ಸದ್ಯಕ್ಕೆ ಸೀದ ಅಪೋಸಿಟ್ ಎ ಕುಂತಾನ, ಎ ಈ ಕಡೆ ಮುಖ ಮಾಡಿ ಕೇಂದ್ರದ ಕಡೆ ಮುಖ ಮಾಡಿ ಕುಂತಾನಂದಾಗ ಅವನ ಎಡ ಅಪೋಸಿಟ್ ಆಗಿರ್ತೈತಿ. ಸೊ ನಾವು ಏನೀಗ ನೋಡಕತ್ತಿರ್ತಲ್ಲ ನಮ್ಮ ಮುಂದೆ ಏನು ಕೂತಿರ್ತಾನಂದ್ರೆ ಅವನದು ಸೊ ಬಲ ಅಪೋಸಿಟ್ ಆಗಿರ್ತೈತಿ. ಅಂದ್ರೆ ನಮ್ಮ ಬಲ ಈ ಕಡೆ ಐತೆ ಅಂದ ಬಳಕ ಅವನ ಬಲ ಏನೈತಿಲ್ಲ ಸೊ ಈ ಕಡೆ ಬಲ ಆಗಿರ್ತೈತಿ, ಮತ್ತು ಈ ಕಡೆ ಎಡ ಆಗಿರ್ತೈತಿ.
ತಿಳಿತಾ. ಸೊ ಇದನ್ನ ಕನ್ಫರ್ಮ್ ಆಗಿ ತಿಳ್ಕೊಬೇಕು. ಅಂದ್ರೆ ಅವ್ನು ಈ ಕಡೆ ಮುಖ ಮಾಡಿ ಕುಂತಾನ ತಿಳ್ಕೊ. ಒಂದು ಫಾರ್ ಎಕ್ಸಾಂಪಲ್ ಈಗ ನಾನು ಹಿಂಗೆ ತಿರುಗಿ ಅಂತ ತಿಳ್ಕೊಳ್ರಿ. ಸೊ ಈ ಕಡೆ ತಿರುಗಿ ಅಂದ ಬಳಕ ನಂದು ಇದು ಎಡ ಆಯ್ತು, ಇದು ಬಲ ಆಯ್ತು. ಅಂದ್ರೆ ಇಲ್ಲಿ ನಾನು ಅದೀನಿ, ಈ ಜಾಗದಾಗ ನಾನು ಅದೀನಿ ಅಂದ್ಮ್ಯಾಗ ಸೊ ಇಲ್ಲಿ ನಾನು ಆಯ್ತು ನೋಡ್ಕೊಳ್ರಿ. ಇವ ನಾನ ಅಂದ್ಮ್ಯಾಗ ಸೊ ಈ ಕಡೆ ಮುಖ ಮಾಡಿ, ಅಂದ್ರೆ ಈ ಕಡೆ ಮುಖ ಇವಂದ ಇಲ್ಲಿ ಐತಿ ಅಂದ್ರೆ ಮುಖ ಈ ಕಡೆ ಐತಿ ಅಂದ ಬಳಕ ಕೇಂದ್ರದ ಕಡೆ. ಅವಾಗ ಈ ಕಡೆ ಎಡಗೈ ಬಲಗೈ ಬರ್ತೈತಿ, ಸೊ ಈ ಕಡೆ ಎಡಗೈ ಬರುತ್ತೆ. ಅದು ಮೇನ್ ನಾವು ತಿಳ್ಕೊಬೇಕಾಗಿದ್ದ. ಅಂದಾಗ ಮಾತ್ರ ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಕ ಆಗತ್ತೆ. ಮೇನ್ ತಿಳ್ಕೊಬೇಕಾಗಿದ್ದು ಏನಪ್ಪ, ಏನು ಇಲ್ಲ ಇದ್ರೊಳಗೆ, ಭಾಳ ಈಜಿ ಇರ್ತೈತೆ. 100% 1 ಮಾರ್ಕ್ಸ್ ಸಿಗತಕ್ಕಂಥದ್ದು. ಅದಕ್ಕೇನತ್ತಿಲ್ಲ, ಇಲ್ಲೇನತಿ ಎಡ ಬಲ ಅನ್ನೋದನ್ನ ಮೊದಲ ತಿಳ್ಕೊಬೇಕ. ಪ್ರಶ್ನೆ ಯಾವ ರೀತಿ ಬರ್ತಾವ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಏನೈತಿ, ಕೇಂದ್ರದ ವಿರುದ್ಧ ದಿಕ್ಕಿಗೆ ಅಂದ್ರೆ ಅಭಿಮುಖವಾಗಿ ಅಂದ್ರೆ ಬೆನ್ನು ಮಾಡಿ ಕುಂತಾಗ. ಸೊ ಕೇಂದ್ರ ಇಲ್ಲೈತಿ, ಸೊ ಕೇಂದ್ರ ಇಲ್ಲೈತಿ ಅಂದಾಗ ಸೊ ಇಲ್ಲೇನದಿಲ್ಲ, ಆನಂದ, ಬಾಬು, ಚೈತನ್ಯ, ಸೊ ದಾನೇಶ್ ಅನ್ನೋ ವ್ಯಕ್ತಿಗಳು ಏನ್ ಮಾಡ್ಯಾರಂದ್ರ ಕೇಂದ್ರದ ಅಭಿಮುಖವಾಗಿ ಅಂದ್ರೆ ಕೇಂದ್ರದ ಕಡೆ ಬೆನ್ನನ್ನು ಮಾಡಿ ಕುಂತಾರ. ಸೊ ಅಂದ್ರ ಅವ್ರು ಏನ್ ಮಾಡ್ಯಾರ, ಈ ಕಡೆ ಮುಖ ಮಾಡಿಲ್ಲ, ಸೊ ಈ ಕಡೆ ಮುಖ ಮಾಡಿದಾರ. ಸೊ ಹೊರಗಡೆ ಮುಖ ಮಾಡಿದಾರ. ಸೊ ಹೊರಗಡೆ ಮುಖ ಮಾಡಿದಾರ ಅಂದಾಗ ಅವಾಗ ನಾವಾಗೆ ಯೋಚನೆ ಮಾಡ್ಬೇಕು. ಅವ್ರದ್ದು ಹೊರಗಡೆ ಮುಖ ಮಾಡಿದಾರ ಅಂದಾಗ ಅವ್ರದ್ದು ಎಡ ಉಲ್ಟಾ ಆಗಿರ್ತೈತಿ. ಸೊ ಎಡ ಇಲ್ಲೇನೈತಿ ನೋಡ್ರಿ, ಇದು ಎಡ ಇದು. ಸೊ ಈ ಕಡೆ ಎಡ, ಇದು ಎಡ ಅಂದ್ರೆ ಉಲ್ಟಾ ಅಂದ್ರೆ ಸೊ ಇಂಕ ಏನಿತ್ತು, ಈ ಕಡೆ ಬಲ ಆಗ್ತಿತ್ತು ತಿಳಿತಾ, ಈ ಕಡೆ ಎಡ ಹಾಕಿತ್ತು. ಈಗ ಏನೈತಿಲ್ಲ, ಸೊ ಬಲದ ಅಪೋಸಿಟ್ ಏನೈತಿ, ಎಡ ಆಗತ್ತೆ. ಈಗ ಇದು ಎಡ, ಹಾ. ಸೊ ಇದು ಬಲ ಏನೈತಿ, ಈ ಕಡೆ ಬಲ. ಹೊರಗಡೆ ಮುಖ ಮಾಡಿ ಕುಂತಾಗ ಸೊ ಬಲ ಈ ಕಡೆ ಆಗತ್ತ ಮೇಲ್ಗಡೆ. ಸೊ ಎಡ ಏನೈತಿ, ಬಲ ಕೆಳಗಡೆ ಆಗತ್ತ, ಎಡ ಮೇಲ್ಗಡೆ ಆಗತ್ತೆ. ಸೊ ಅಂದ್ರೆ ಇಲ್ಲಿ ದಾನೇಶ್ ಅನ್ನುವಂಥ ವ್ಯಕ್ತಿ ನೋಡ್ಕೊಡ್ರಿ. ಇವ್ ದಾನೇಶ್ ಅನ್ನೋ ವ್ಯಕ್ತಿ, ಇವ್ ದಾನೇಶ್ ಅನ್ನೋ ವ್ಯಕ್ತಿ ಈ ಕಡೆ ಮುಖ ಮಾಡ್ಯಾನ, ಮುಖ ಹೊರಗಡೆ ಐತೆ ಅವಂದ. ಸೊ ಹೊರಗಡೆ ಮುಖ ಮಾಡ್ಯಾನ ಅಂದ ಬಳಕ ಈ ಕಡೆ ಮುಖ ಮಾಡಿ ಕುಂತಾನಂದಾಗ ಅವಂದ ಬಲ ಈ ಕಡೆ ಆಗಿರ್ತೈತಿ, ಬಲ ಕೆಳಗಡೆ ಆಗಿರ್ತೈತಿ. ಸೊ ಎಡ ಅನ್ನೋದೇನೈತಿ ಮೇಲ್ಗಡೆ ಆಗಿರ್ತೈತಿ. ಅಂದ್ರ ಏನ್ ಮಾಡ್ತಾರತ್ತಂದ್ರ 4 ಜನ ಸ್ನೇಹಿತರು ಅಂತ ಕೇಳ್ತಾನ. ಸೊ ಮುಂದ 5 ಜನ ಸ್ನೇಹಿತರು ಅಂತ ಹೇಳಿ ಕೇಳ್ತಾನ. ಅದೇ ತರ ಏನೈತಿ 6 ಜನ, 7 ಜನ, 8 ಜನ ಅಂತ ಹೇಳಿ ಕೇಳಿದಾಗ ಅವ್ನ ಯಾವ ರೀತಿ ಆನ್ಸರ್ ಮಾಡ್ಬೇಕಂತ ಹೇಳಿ ಹೇಳ್ತೀನಿ ನೆಕ್ಸ್ಟ್. ಅದಕ್ಕೆ ಮೇನ್ ತಿಳ್ಕೊಬೇಕಾಗಿದ್ದು ಎಡಬಲ ಅಂದ್ರೆ ಕೇಂದ್ರದ ಕಡೆ ಮುಖ ಮಾಡಿ ಕುಂತಾಗ ಸೊ ಅವ್ರ ಬಲ ಯಾಕಡೆ ಆಕತಿ, ಕೇಂದ್ರದ ಕಡೆ ಮುಖ ಮಾಡಿ ಕುಂತಾಗ ಏನತಿ. ಫಾರ್ ಎಕ್ಸಾಂಪಲ್ ನಾನಾಗಿ ಕೇಂದ್ರ ಕಡೆ ಮುಖ ಮಾಡಿ ಸೊ ಕೆಳಗಿನ ವ್ಯಕ್ತಿ ಅಂದ್ರೆ ಏನ್ ಕೂತಿರ್ತಾನಲ್ಲ ಅವನಿಗೆ ನೀವು ಅಂತ ತಿಳ್ಕೊಬಹುದು. ಕೇಂದ್ರದ ಕಡೆ ಮುಖ ಮಾಡಿದಾಗ ಅವಾಗ ಏನತಿ, ಈ ಕಡೆ ಬಲ ಆಗತ್ತ, ಈ ಕಡೆ ಎಡ ಆಗತ್ತ. ಅದ ಏನ್ರ ಕೇಂದ್ರದ ಅಪೋಸಿಟ್ ಕುಂತಾಗ ಸೊ ಈ ಕಡೆ ಏನೈತಿ ಎಡ ಆಗತ್ತ, ಈ ಕಡೆ ಬಲ ಆಗತ್ತ. ಅಪೋಸಿಟ್ ಕುಂತಾಗ ಅಂದ್ರೆ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನ ಮೊದಲು ಕರೆಕ್ಟಾಗಿ ತಿಳ್ಕೊಬೇಕ. ಓಕೆ, ಇನ್ನು ಮುಂದೆ ಏನೈತಿಲ್ಲ ಪ್ರದಕ್ಷಿಣ. ಸೊ ಅಂದ್ರ ಗುಡಿ ಸುತ್ತ ಹಾಕ್ತಿವಿ ನಾವು. ಪ್ರದಕ್ಷಿಣಾಕಾರದ ದಿಕ್ಕು ಅಂದ್ರೆ ನಾವೇಂತಿ ಗುಡಿ ಸುತ್ತ ಯಾವ ರೀತಿ ಹಾಕ್ತಿವಪ್ಪ, ಸೊ ಬಲದಿಂದ ಸುತ್ತ ಹೊಡಿತಿಲ್ಲ, ಹಿಂಗ ಸುತ್ತ ಹೊಡಿತೀವಿ. ಸೊ ಯಾರು ಗುಡಿ ಹಿಂಗ್ ಉಲ್ಟಾ ಹೊಡೆಯಂಗಿಲ್ಲ. ಸೊ ಉಲ್ಟಾ ಹೊಡೆಯಂಗಿಲ್ಲ, ಎಲ್ಲ ಏನಾದ್ರಿ ಹಿಂಗ ಸುತ್ತ ಹೊಡಿತಾರ. ಅಂದಾಗ ಏನೈತಿಲ್ಲ ಇದೇನೈತಿ ಪ್ರದಕ್ಷಿಣ ಸುತ್ತು ಅಂತೇಳಿ ಅಂದ್ರೆ ಪ್ರಶ್ನೆ ಒಳಗೆ ಬರುವಂಥದ್ದು ಇದು. ಪ್ರದಕ್ಷಿಣೆ ಅಂದ್ರೆ ಅಷ್ಟರ ಮೇಲೆ ತಿಳ್ಕೊಬೇಕು ಅಂದ್ರೆ ಗಡಿಯಾರದ ದಿಕ್ಕು. ಸೊ ಗಡಿಯಾರದ ದಿಕ್ಕಿನೊಳಗಡೆ ನಾವು ಹಿಂಗ ಸುತ್ತ ಹೊಡಿಬೇಕಾಗತ್ತ. ಸೊ ಆ ತರ ಕುಂತಿದಾರ ಹೇಳ್ತಾರ ಗಡಿಯಾರದ ದಿಕ್ಕಿನಲ್ಲಿ ಅಂದಾಗ ಏನತ್ಲ ಯಾವುದೋ ವ್ಯಕ್ತಿ ಅಂತ ನಾವು ಮಾರ್ಕ್ ಮಾಡ್ಕೊಂಡಾಗ ಸೊ ಪ್ಲೇಸ್ ಅನ್ನ ಅವ್ರದ ಎಕ್ಯುರೇಟ್ ಆಗಿ ಮೇಜಿನ ವೃತ್ತಾಕಾರ ಅಂತ ಹೇಳ್ತಾರ, ಮೇಜಿನ ಸರಳ ರೇಖೆಯಲ್ಲಿ ಅಂತ ಹೇಳ್ತಾರ, ಮೇಜಿನ ಉತ್ತರಕ್ಕೆ ಮುಖ ಮಾಡಿ ಅಂತ ಆ ದಿಕ್ಕದೊಳಗೆ ಹೇಳ್ತೀನಿ. ಕೆಳಗಡೆ ಉತ್ತರಕ್ಕೆ ಮುಖ ಮಾಡಿದ್ದು ಮತ್ತು ದಕ್ಷಿಣಕ್ಕೆ ಮುಖ ಮಾಡಿದ್ದು ಯಾವ ರೀತಿ ಬರ್ತಾವ ಅಂತ. ಅದಕ್ಕೆ ಪ್ರದಕ್ಷಿಣದ ವಿರುದ್ಧ ದಿಕ್ಕಿನೊಳಗ ಸೊ ಪ್ರದಕ್ಷಿಣ ಈ ಕಡೆ ಹೋಗುತ್ತಾ, ಅದ ಎಂತಿ ಉಲ್ಟಾ ಅಂದ್ರೆ ಅದ ಪ್ರದಕ್ಷಿಣದ ವಿರುದ್ಧ ದಿಕ್ಕ. ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕನ ಪ್ರದಕ್ಷಿಣದ ವಿರುದ್ಧ ದಿಕ್ಕ ಅಂತ ಹೇಳ್ಬೋದ. ಈ ತರ ಏನತ್ಲ ಸೊ ಮೇನ್ ಬರ್ತಕ್ಕಂಥದ್ದು ಏನೈತಿ ಎಡಬಲ, ಅದನ್ನ ಕಂಡು ಹಿಡಿಬೇಕು. ಕೇಂದ್ರಕ್ಕೆ ಮುಖ ಮಾಡಿ ಕುಂತಾಗ ಎಡಬಲ ಗೊತ್ತಿಡ್ಕೋಬೇಕು. ಸೊ ಕೇಂದ್ರದ ಅಭಿಮುಖವಾಗಿ ಅಂದ್ರೆ ಕೇಂದ್ರಕ್ಕೆ ಬೆನ್ನು ಮಾಡಿ ಕುಂತಾಗ ನಮ್ದು ಎಡ ಬಲ ಯಾವ್ದಾಗಿರ್ತೈತಿ. ಸೊ ಕೇಂದ್ರಕ್ಕೆ ಮುಖ ಮಾಡಿದಾಗ ಏನೈತಿ ಸೇಮ್ ಎಕ್ಯುರೇಟ್ ನೀವ ಕುಂತೀರಿ ಅಂತ ತಿಳ್ಕೊಡ್ರಿ, ಬಲಕ್ಕೆ ಎಡಕ್ಕಂತ ತಿಳ್ಕೊಡ್ರಿ. ಕೇಂದ್ರಕ್ಕೆ ಅದ ಅಪೋಸಿಟ್ ಕುಂತಾಗ ಸೊ ನೀವೇನು ಕೂತಿರ್ತಿರಲ್ಲ ಅದನ್ನ ಎಡ ಬಲ ಆಗಿರ್ತೈತಿ ಅಷ್ಟ. ಅಲ್ಲಿ ಪ್ರಾಕ್ಟಿಕಲಿ ಅಂತಲೇ ನೀವ ಕುಂತು ನೋಡ್ರೆ ಮಾತ್ರ ಅರ್ಥ ಆಗತ್ತೆ. ಅಂದ್ರೆ ವೃತ್ತಾಕಾರದೊಳಗ ನೀವ ಸೊ ಈ ಸ್ಥಾನದಾಗ ನಾ ಕುಂತೀನಿ, ಈ ಸ್ಥಾನದಾಗ ನಮ್ಮ ದೋಸ್ತನ ಕುಣಿಸಿ ಈ ತರ ಥಿಂಕ್ ಮಾಡ್ಬೇಕಾಗತ್ತ. ಅಷ್ಟು ಭಾಳ ಈಸಿಯಾಗಿ ನಿಮ್ಗೆ ಅರ್ಥ ಆಗಂಗಿಲ್ಲ. ಕ್ವಶನ್ ಅಂತಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಓದ್ಬೇಕು. ಅಂದ್ರೆ ಭಾಳ ಅಂದ್ರೆ
ಭಾಳ ಉದ್ದಂಗೆ ಕ್ವಶನ್ ಕೊಟ್ಟಿರ್ತಾನೆ. ಟೈಮ್ ಸಾಲಂಗಿಲ್ಲ ಅಂತ ಹೇಳಿ ಕಿಶನ್ ಅದನ್ನ ಎತ್ತು ಪಿತ್ತರೆ ಓದಿ ತಪ್ಪು ಹಾಕಕ್ಕೆ ಹೋಗ್ಬಿಟ್ರೆ, ಯಾಕಂದ್ರೆ ಎಕ್ಯುರೇಟ್ ಮಾರ್ಕ್ಸ್ ಇರ್ತೈತಿ. ಇದಕ್ಕೊಂದು ಸ್ವಲ್ಪ ಸಮಯ ಹೋದ್ರೂ ಪರವಾಗಿಲ್ಲ, ಮೊದಲು ಎಕ್ಯುರೇಟ್ ಬರೋ ಆನ್ಸರ್ ಹಾಕೋತ ಹೋಗ್ರಿ, ಇದನ್ನು ಲಾಸ್ಟಿಗೆ ಇಡ್ರಿ. ಅವಾಗ ನಿಮಗೆ ಸಮಯ ಉಳಿದಿತ್ತಂದ್ರೆ ಚೆನ್ನಾಗಿ ಓದಿ ಕಿಶನ್ ಆನ್ಸರ್ ಮಾಡ್ರಿ. ಇವತ್ತು ಸ್ವಲ್ಪ ತಪ್ಪು ಮಾಡ್ರೂ ತಪ್ಪಾಗಿ ಬಿಡೋದೈತೆ. ಸರಳ ರೇಖೆಗಳ ವ್ಯವಸ್ಥೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿದಾಗ ಮತ್ತು ದಕ್ಷಿಣಕ್ಕೆ ಮುಖ ಮಾಡಿ ಕುಂತಾಗ ಅಂತ ಹೇಳಿ ಕೇಳ್ತಾನ ನಾವು. ಅಂದ್ರೆ ಇಲ್ಲಿ ನೋಡ್ರಿ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಮೊದಲ ಸ್ಥಾನಗಳು ಗೊತ್ತಿರ್ಬೇಕು ನಮಗೆ. ದಿಕ್ಕುಗಳ ಸ್ಥಾನದಲ್ಲಿ ಅಂದ್ರೆ ನಾವೇನತಿಲ್ಲ ಮೇನ್ ತಿಳ್ಕೊಬೇಕಾಗಿದ್ದೇನತಿ. ಪೂರ್ವ ಅಂದ್ರೆ ಈ ಕಡೆ, ಪಶ್ಚಿಮ, ದಕ್ಷಿಣ, ಉತ್ತರ. ಇದು ಏನತಿ ಮೇನ್ 4 ದಿಕ್ಕುಗಳು. ಮುಂದೆ ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ. ಇವು ಏನದಲ್ಲ ಎಲ್ಲ ದಿಕ್ಕುಗಳೇನೈತಿ ನಮಗೆ ಮೊದಲು ಗೊತ್ತಿರ್ಬೇಕ. ಅಂದ್ರೆ ಮಾತ್ರ ಕೆಲವೊಂದು ಪ್ರಶ್ನೆಗಳಂತೆ ದಿಕ್ಕುಗಳ ಮ್ಯಾಗ ಅಂದ್ರೆ ಏನು ಕ್ವಶನ್ ಕೇಳ್ಬೋದತ್ತಂದ್ರೆ ಇಲ್ರಿ. ನೋಡ್ಕೊಳ್ರಿ ಏನು ಕ್ವಶನ್ ಅಂತ ಕೇಳ್ತಾನಪ್ಪ ಅಂತಂದ್ರೆ, ರಮೇಶ್ ಅನ್ನುವ ವ್ಯಕ್ತಿಯು ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಾಗ. ಅಂದ್ರೆ ಇಲ್ಲಿ ವೃತ್ತಾಕಾರ ಐತಿದ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ವೃತ್ತ ಐತಿ ಅಂದ ಬಳಿಕ ಅವಾಗ ಏನತ್ತಾನು, ರಮೇಶ್ ಅನ್ನೋ ವ್ಯಕ್ತಿಯು ಪಶ್ಚಿಮಕ್ಕೆ ಮುಖ ಮಾಡಿ ಅಂತ ಹೇಳ್ತಾನ. ಅಂದಾಗ ಅವ ಎಲ್ಲಿ ಕೂತಿರ್ತಾನಂದ್ರ ಕೇಂದ್ರದ ಬಿಂದುವಿನ ಕಡೆ ಪಶ್ಚಿಮಕ್ಕೆ ಮುಖ ಮಾಡಿ ಅಂತ ಕೇಳ್ಬೋದು. ಅವಾಗ ಏನೈತಿ, ರಮೇಶ ಇಲ್ಲಿ ಕುಂತಾಗ ಮುಖ ಪಶ್ಚಿಮ ಕಡೆ ಆಗಿರ್ತೈತಿ. ಅಂದ್ರೆ ಕೇಂದ್ರದ ಕಡೆ ಅಂದ್ರೆ ಈ ಕಡೆ ಪಶ್ಚಿಮ ಐತಿ, ಈ ಕಡೆ ಮುಖ ಆಗಿರ್ತೈತಿ ಅಂದಾಗ. ಅಂದ್ರೆ ಅವನೇನೈತಿ ಪೂರ್ವ ಬಿಂದು ಒಳಗೆ ಕುಣಿಸಿದಾಗ ಮುಖ ಪಶ್ಚಿಮ ಕಡೆ ಆಗಿರ್ತೈತಿ. ಅದ ಎಲ್ಲರೇ ಪಶ್ಚಿಮದೊಳಗೆ ಕುಣಿಸಿದ್ರೆ ಅವ್ರ ಮುಖ ಏನೈತಿ ಪೂರ್ವದಾಗ ಆಗಿರ್ತೈತಿ. ಈ ಥರ ಇರ್ತೈತಿ. ಆ ಥರ ಪ್ರಶ್ನೆಗಳು ಬರ್ತಾವ, ಅದನ್ನು ಹೇಳ್ತೀನಿ ನೆಕ್ಸ್ಟ್ ಬಂದಾಗ. ಸರಳ ರೇಖೆಗಳ ವ್ಯವಸ್ಥೆಯಲ್ಲಿ ನೋಡ್ಕೊಡ್ರಿ, ಉತ್ತರಕ್ಕೆ ಮುಖ ಮಾಡಿ ಕುಳಿತಾಗ ನಮ್ದು ಬಲ ಎಡ ಯಾವ್ದಾಗಿರ್ತೈತಿ ಸೇಮ್. ಒಂದು ಉದ್ದ ಗೆರೆ ಐತಿ, ಇಲ್ಲೇನೈತಿ ಯಾರು ಅಶೋಕ, ಬಾಬು, ಚೇತನ, ದಾನೇಶ ಇವರ ಏನೈತಿ ಉತ್ತರಕ್ಕೆ ಮುಖ ಮಾಡಿ ಕುಂತಾರ ತಿಳ್ಕೊರಿ. ಇದು ಉತ್ತರ ಅಂದ್ರೆ ಮ್ಯಾಗ. ಮ್ಯಾಗ ಮುಖ ಮಾಡಿ ಕುಂತಾಗ ಸೇಮ್ ಟು ಸೇಮ್ ಬಲ ಏನೈತಿ ನೀವ ಕುಂತಿರಂತ ಅರ್ಥಕ್ಕತಿ. ಬಲ ಎಡ ನಿಮ್ಮನಾಗಿರ್ತಾವ. ಅದ ಎಲ್ಲ ದಕ್ಷಿಣಕ್ಕೆ ಮುಖ ಮಾಡಿ ಕುಂತಾಗ ಅಂದ್ರೆ ಕೆಳಗಡೆ ಮುಖ ಮಾಡಿ ಕುಂತಾಗ. ವೃತ್ತಾಕಾರದೊಳಗೂ ಆಯ್ತು, ನೀವು ಇಲ್ಲಾದ್ರೂ ನೋಡ್ಕೋಬಹುದು. ಉತ್ತರಕ್ಕೆ ಮುಖ ಮಾಡಿ ಕುಂತಾಗ ಅಂದ್ರೆ ಅವಾಗ ಬಲ ಈದಾಗಿರ್ತೈತಿ ಮತ್ತ ಎಡ ಈದಾಗಿರ್ತೈತಿ. ಅದ ಒಂದು ವೇಳೆ ಏನಾರ ಅವರು ಉತ್ತರಕ್ಕೆ ಮುಖ ಮಾಡಿ ಕುಂತಾಗ ಅಂದ್ರೆ ಈದಾಗದ್ಮ್ಯಾಗ ದಕ್ಷಿಣಕ್ಕೆ ಅಂತ ಕೇಳಿದ್ರಂದ್ರ ದಕ್ಷಿಣಕ್ಕೆ ಅಂತೆ ಉಲ್ಟಾ ಅಂದ್ರೆ ಅಪೋಸಿಟ್ ಆಗಿರ್ತೈತಿ. ಇದು ಇದ್ದ ಕಡೆ ಬಲ ಇದ್ದ ಕಡೆ ಎಡ ಬಂದಿರ್ತೈತಿ, ಎಡ ಇದ್ದ ಕಡೆ ಬಲ ಬಂದಿರ್ತೈತಿ. ಅದನ್ನ ನಾವು ತಿಳ್ಕೊಬೇಕ. ಇಲ್ಲಿ ನೋಡ್ಕೋಬಹುದು ನೀವು, ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ಕುಂತಾರೆ ಇವರು. ಅಂದ್ರೆ ABCD ಅನ್ನೋ ವ್ಯಕ್ತಿಗಳ 4 ಏನೈತಿಲ್ಲ, ಅವರು ದಕ್ಷಿಣ ಕಡೆ ಮುಖ ಮಾಡಿ ಕುಂತಾರ ಅಂದ್ಮ್ಯಾಗ ನಮ್ಮ ಅಪೋಸಿಟ್ ದಿಕ್ಕುಗಳಿವು. ದಕ್ಷಿಣ ಕಡೆ ಅಂದ್ರೆ ಕೆಳಗೆ ಮುಖ ಮಾಡಾಗಂತ ನಮ್ಮ ಅಪೋಸಿಟ್ ಬರುತ್ತೆ. ಈ ಥರ ಐತಿ. ಮೇನ್ ತಿಳ್ಕೊಬೇಕಾಗಿದ್ದಂದ್ರೆ ಏನಪ್ಪಾ, ಇದನ್ನ ತಿಳ್ಕೊಂಡ್ಬಿಡೋದು. ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿದಾಗ, ಕೇಂದ್ರಕ್ಕೆ ಮುಖ ಮಾಡಿದಾಗ, ಕೇಂದ್ರ ಅಭಿಮುಖವಾಗಿ ಮುಖ ಮಾಡಿದಾಗ ಆ ಥರನ ಪ್ರಶ್ನೆಗಳು ಬರ್ತಾವ. ಇಲ್ಲೊಂದು ಪ್ರಶ್ನೆ ಐತಿ ನೋಡ್ಬೋದು ನೀವು. ಕ್ವಶನ್ ಏನೈತಿ ನೋಡ್ಕೊಳ್ರಿ. ಈಜಿ ಕ್ವಶನ್ ಅನ್ನ ಕೊಟ್ಟು ಇದನ್ನ ಕೇಳಕ್ ತೋರ್ಸಾಕತ್ತೀನಿ ನಿಮಗೆ. ಸುರೇಶ, ರಮೇಶ, ಸಂತೋಷ ಮತ್ತು ಮಾಂತೇಶ್ ಎಂಬ 4 ಜನ ಸ್ನೇಹಿತರು ವೃತ್ತಾಕಾರದ ಮೇಜಿನ ಸುತ್ತಲೂ ಕೇಂದ್ರಕ್ಕೆ ಎದುರಾಗಿ ಕುಳಿತಿದ್ದಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವೊಂದು ವೃತ್ತವನ್ನ ಹಾಕೋಬೇಕು. ವೃತ್ತವನ್ನು ಹಾಕಿದಾಗ ಎಷ್ಟು ಜನ ಅದಾರಪ್ಪ? 1 2 3 4 ಜನ ಅದಾರ. 1 2 3 4 ಜನ. ಇಷ್ಟು 4 ಜನ ಅದಾರ ಅಂದ್ಮ್ಯಾಗ ಪೂರಾ 4 ಜನರಿಗಾಗಿ ಪ್ಲೇಸ್ ಅನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋದು. ಯಾಕಂದ್ರೆ ಕನ್ಫ್ಯೂಸ್ ಆಗಂಗಿಲ್ಲ. 4 ಜನ ಇದ್ರೆ 4 ಮಾಡ್ಕೊಡ್ರಿ, 6 ಜನ ಇದ್ರೆ 6 ಜನ ಅಂತ 6 ಮಾರ್ಕ್ ಮಾಡ್ಕೊಡ್ರಿ, 8 ಜನ ಇದ್ರೆ 8 ಮಾಡ್ಕೊಡ್ರಿ. ಅವಾಗ ಏನೈತಿಲ್ಲ ಆಟ ಮಾಡ್ಕೊಂಡ್ರಿ ಅಂದ್ರೆ ಆರಾಮಾಗಿ ನಿಮ್ಗೆ ಬಿಡ್ಸಕ ಸರಿ ಆಗುತ್ತೆ. ಕೇಂದ್ರಕ್ಕೆ ಎದುರಾಗಿ ಕುಳಿತಿದ್ದಾರೆ ಅಂದ್ರೆ ಕೇಂದ್ರ ಬಿಂದು ಇಲ್ಲೈತಿ. ಕೇಂದ್ರಕ್ಕೆ ಎದುರಾಗಿ ಕುಂತಾರ. ಸುರೇಶನು ರಮೇಶನ ಬಲಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಸುರೇಶನು ರಮೇಶನ ಬಲಭಾಗದಲ್ಲಿ ಅಂತ ಕೇಳಿದಾರ. ಅಂದಾಗ ಏನೈತಿ, ರಮೇಶ ಫಸ್ಟ್ ಕುಣಿಸ್ಬೇಕು. ಅವನು ರಮೇಶನು ಇಲ್ಲಿ ಕುಂತಾನ ತಿಳ್ಕೊರ. ರಮೇಶ ಇಲ್ಲಿ ಕುಂತಾನ ಅಂದ್ಮ್ಯಾಗ ಅವನ ಬಲಭಾಗದಲ್ಲಿ ರಮೇಶನ ಅಂದ್ರೆ ಮೊದಲು ಸುರೇಶ್ ಬರಂಗಿಲ್ರಿ, ಇಲ್ಲಿ ನೋಡ್ಕೋಬೇಕು. ಸುರೇಶನು ರಮೇಶನ ಬಲಭಾಗದಲ್ಲಿ ಅಂತ ಕೊಟ್ಟಾರ. ಅಂದ್ರೆ ರಮೇಶ್ ಮೊದಲು ಕುಣಿಸೋದು, ಆಮ್ಯಾಗ ಸುರೇಶ ಬಲಭಾಗದಲ್ಲಿ 2ನೇ ಸ್ಥಾನದಲ್ಲಿ. ಅಂದ್ರೆ ಬಲಭಾಗದಲ್ಲಿ 1 ಬಿಡ್ರಿ, 2ನೇ ಸ್ಥಾನದೊಳಗೆ ಯಾರು ಕೂತಾರಂದ್ರ ಸುರೇಶ್ ಕೂತಾನ.
ಓಕೆ. ಸೊ ಬಲಭಾಗದಲ್ಲಿ ಸುರೇಶ್ ಕುಂತಾನ, ಎರಡನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಸಂತೋಷ್ ಹಾಗೂ ಮಾಂತೇಶ್ ರಮೇಶನ ಸಮೀಪದವರು. ಅಂದ್ರ ಸಂತೋಷ ಮತ್ತು ಮಾಂತೇಶ್ ಇವರಿಬ್ರು ಏನತ್ಲ ರಮೇಶನ ಸಮೀಪದವರು. ಅಂದ್ರೆ ಇಲ್ಲೊಬ್ಬ ಬರ್ತಾನ ತರ್ತಾತ, ಆದ್ರೆ ಯಾವ ಬಲಕ್ಕನ್ನು ಕುಣಿಸ್ಬೇಕು ಯಾವ ನೆಡಕ್ ಕುಣಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅಂದ್ಮ್ಯಾಗ ಅವಾಗ ಏನು ಮಾಡೋದು, ಇದನ್ನ ಒಂದು ಸ್ವಲ್ಪ ಪೆಂಡಿಂಗ್ ಇಟ್ಕೋದು. ಇದನ್ನ ಸಂತೋಷ್ನು ಮತ್ತು ಹಾಗೂ ಸಂತೋಷ್ ಹಾಗೂ ಮಾಂತೇಶ್ ರಮೇಶನ ಸಮೀಪದವರು ಅಂದಾಗ ಇದನ್ನೈತಿ ಪೆಂಡಿಂಗ್ ಇಟ್ಕೋಬೇಕು. ನೆಕ್ಸ್ಟ್ ಏನೈತಿ ಅದು ನೋಡ್ಕೋಬೇಕ. ಆದರೆ ಸಂತೋಷ್ ರಮೇಶನ ಬಲಭಾಗದಲ್ಲಿ ಕುಳಿತಿದ್ದಾನೆ. ನೋಡ್ರಿ, ಸಂತೋಷ್ ರಮೇಶನ ಬಲಭಾಗದಲ್ಲಿ ಕುಳಿತಿದ್ದಾನೆ. ಬಲಭಾಗದಲ್ಲಿ ಅಂದ್ರ ಯಾರು ಕುಂತಾರಲ್ಲಿ? ಸಂತೋಷ್ ಕುಂತಾನ. ಅಂದ್ಮ್ಯಾಗ ಇನ್ನು ಉಳಿದ್ರೆ ಯಾರು? ಮಾಂತೇಶ್. ಅಂದ್ರೆ ಇದೊಂದು ಉಳಿದೈತಿ, ಇಲ್ಲಿ ಮಾಂತೇಶ್ ಅಂತ ಬರ್ಕೊಂಡ್ಬಿಡೋದು. ಓಕೆ. ಸೊ ಅಂದ್ಮ್ಯಾಗ ನೆಕ್ಸ್ಟ್ ಅಂದ್ರೆ ಇದೇನತ್ರಿ ಕನ್ಫರ್ಮ್ ಆಗಿ ನಾವೇನೈತಿ ಸೊ ಇದನ್ನ ಗುರ್ತಿಸ್ಕೊಂಡಿವಿ. ಅಂದ್ಮ್ಯಾಗ ಏನೈತಿ ನೆಕ್ಸ್ಟ್ ಕ್ವಶನ್ ನೋಡ್ಕೊ ಮುಂದೆ ಏನೈತಿ ನೋಡ್ರಿ. ಹಂಗಾದ್ರೆ ಕುಳಿತಿದ್ದಾರೆ. ಹಾಗಾದರೆ ಸುರೇಶನ ಬಲಭಾಗದಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿ ಯಾರು? ಸುರೇಶನ ಕ್ವಶನ್ ಏನೈತ್ರಿ, ಸುರೇಶನ ಬಲಭಾಗದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಯಾರು? ಸುರೇಶ್ ಅಂದ್ರೆ ಈ ಕಡೆ ಅದಾನ್ರಿ. ಸೊ ನೋಡ್ರಿ, ವೃತ್ತಾಕಾರದೊಳಗೆ ಕುಂತಾರ, ಕೇಂದ್ರ ಬಿಂದುವಿನ ಕಡೆ ಮುಖ ಐತಿ. ಸೊ ಮುಖ ಎಲ್ಲಾರ್ದು ಈ ಕಡೆ ಐತಿ. ಅಂದ್ಮ್ಯಾಗ ಸೊ ಇದು ಸುರೇಶ್ ಅದಾನ. ಸುರೇಶಿಂದ ಬಲ ಯಾವ್ದಾಕತ್ರಿ ಇಲ್ಲಿ? ಸೊ ಬಲ ಯಾವ್ದಾಕತಿ? ಇದು ಎಡ ಆಕೈತ್ರಿ, ಇದು ಬಲ ಆಗತ್ತ. ಅಂದ್ರ ಬಲ ಅಂದ್ರೆ ರಮೇಶ್ ಅದಾನ. ನೀವ ಫಾರ್ ಎಕ್ಸಾಂಪಲ್ ಇಲ್ಲಿ ರಮೇಶ್ ಅಂತ ಹೇಳಿಂದ ನೀವು ಇಲ್ಲಿ ಕುಂತಿರ್ ತಿಳ್ಕೊರೆ. ಸೊ ನಿಮ್ ಬಲ ಯಾವ್ದಾತ್ರಿ? ಸೊ ಇದು ಬಲ ಅಂದ್ರೆ ಇದು ಬಲ ಆಯ್ತು ಇವಂದು. ಸೊ ಹಂಗ ಇವಂದು ಸುರೇಶಿಂದ ಅಂತ ಈ ಕಡೆ ಬಲ ಬಂತ. ಸೊ ಬಲ ಬಂದಾಗ ಇಲ್ಲಿ ಮಾಂತೇಶ್ ಅದಾನ. ಆನ್ಸರ್ ಯಾವ್ದಾಗುತ್ತ? ಸೊ ಸುರೇಶನ ಬಲಭಾಗದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಯಾರು ಅಂದಾಗ ಆನ್ಸರ್ ಮಾಂತೇಶ್ ಅಂತ ಆಗುತ್ತೆ. ಸೊ ಇದೇ ಥರ ಅಂತಿ ಕರೆಕ್ಟಾಗಿ ತಿಳ್ಕೊಳ್ರಿ. ಇವು ಉಳ್ಕಿದ್ದು ಕ್ವಶನ್ಗಳು ಅಂತಲೇ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಇದು ಬರೀ ಬೇಸಿಕ್ ಅಷ್ಟು ಹೇಳಿನಿ. ಇಷ್ಟು ತಿಳ್ಕೊಂಡ್ ಬಳಕೆ ಏನತ್ಲೆ ನಾಳೆ ಕ್ಲಾಸ್ ಒಳಗೆ ಅಂತಿ. ಸೊ ಇದನ್ನ ಹೇಳ್ದೆ ಅಂದ್ರೆ ಇದನ್ನೊಂದು ಬಿಡಿಸ್ರಿ, ನೀವು ಬಿಡಿಸ್ಕಿಸಿನ ಆನ್ಸರ್ ಹೇಳ್ರಿ ನನಗೆ. ಪೀಟರ್, ಕ್ವೀನ್, ರಾಶೆಲ್, ಶ್ಯಾಮ್, ಟೀನಾ ಮತ್ತು ಯುಲಿಸ್ಟೆಸ್ ಎಂಬ 6 ಜನ ಸಹೋದ್ಯೋಗಿಗಳು ವೃತ್ತಾಕಾರದಲ್ಲಿ ಕುಳಿತಿದ್ದು ವೃತ್ತದ ಮಧ್ಯಕ್ಕೆ ಬೆನ್ನು ಕೊಟ್ಟಿದ್ದಾರೆ. ಸೊ ಕ್ವಶನ್ ಹೆಂಗೆ ಕೇಳ ನೋಡ್ರಿ ಇದನ್ನ. ಸೊ ಇದು ಇಲ್ಲಿ ಪಾಯಿಂಟ್ ಐತ್ರಿ, ಇದು ವೃತ್ತಾಕಾರ ಐತಿ. ಸೊ ಅಂದ್ಮ್ಯಾಗ ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ 6 ಜನ ಫ್ರೆಂಡ್ಸನ್ನ ಕುಣಿಸ್ತಾನ ಅವ. ಸೊ ಇಲ್ಲಿ 1 2 3 4 5 6 ಜನ. ಸೊ 6 ಜನ ಫ್ರೆಂಡ್ಸನ್ನ ಕುಣಿಸ್ತಾನ. ಬೆನ್ನನ್ನು ಕೊಟ್ಟಿದ್ದಾರೆ. ಸೊ ಪೀಟರ್ ಅವರು ಕ್ವೀನ್ ಅವರ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾರೆ. ಸೊ ಇಲ್ಲಿ ಕೇಂದ್ರಕ್ಕೆ ಮುಖ ಮಾಡಿಲ್ರಿ ಅವ್ರ, ಕೇಂದ್ರಕ್ಕೆ ಮುಖ ಮಾಡಿಲ್ಲ ಅಂದ್ಮ್ಯಾಗ ಸೊ ಇದು ಬಲ ಆಗಂಗಿಲ್ಲ, ಇದು ಎಡ ಆಗಂಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಕೇಂದ್ರಕ್ಕೆ ಮುಖ ಮಾಡಿಲ್ಲ ಅಂದ್ಮ್ಯಾಗ ಇದು ಎಡ ಆಗುತ್ತೆ ಈ ಕಡೆ, ಇದು ಈ ಸೈಡ ಬಲ ಆಗತ್ತೆ. ಅಂದ್ರೆ ನೀವ ಈ ಕಡೆ ಕುಂತು ನೋಡ್ಕೊಂಬಿಡ್ರಿ, ಹಿಂಗೆ ತಿರುಗಿ ಈ ಕಡೆ ಹೊರಗೆ ಮುಖ ಮಾಡಿರಿ ಅಂತ ತಿಳ್ಕೊರಿ. ಸೊ ಈಗ ನೀವು ಕೇಂದ್ರಕ್ಕೆ ಮುಖ ಮಾಡಲಿ, ಕೇಂದ್ರಕ್ಕೆ ಬೆನ್ನು ಮಾಡಿರಿ, ಈ ಕಡೆ ಮುಖ ಮಾಡಿರಿ. ಸೊ ಈ ಕಡೆ ಮುಖ ಮಾಡಿರಿ ಅಂದ ಬಳಕ ಈ ಕಡೆ ನಿಮಗೆ ಬಲ, ಈ ಕಡೆ ಬಲ ಆಗುತ್ತೆ, ಈ ಕಡೆ ಎಡ ಆಗುತ್ತೆ. ಸೊ ಈಗ ಏನೈತೆ ಅಂದ್ರೆ ಇಲ್ಲಿ ನೋಡ್ಕೋಬೇಕು ನೀವು. ಸೊ ಫಸ್ಟಿಗೆ ಏನೈತಿ, ಒಂದು ವೃತ್ತಾಕಾರವನ್ನು ಹಾಕೊಳ್ರಿ. ಸೊ ಗೋಲನ್ನು ಹಾಕೊಳ್ರಿ. ಏನೇನೈತಿ, ಪೀಟರ್, ಕ್ವೀನ್, ರಾಶೆಲ್, ಶ್ಯಾಮ, ಟೀನಾ ಮತ್ತು ಯುಲಿಸೆನ್ಸ್ ಎಂಬ 6 ಜನ ಸ್ನೇಹಿತರು. ಅಂದ್ರೆ ಸೊ ಇಲ್ಲಿ 1 2 3 4 5 ಸೊ 6 ಜನ ಸಹೋದ್ಯೋಗಿಗಳು ವೃತ್ತಾಕಾರದಲ್ಲಿ ಕುಳಿತಿದ್ದು. ಅಂದ್ರೆ ವೃತ್ತಾಕಾರದೊಳಗನ ಕುಳ್ತಾರ. ಅದನ್ನಂದ್ರೆ ನೀವು ವೃತ್ತಾಕಾರ ಅಂದ ಕೂಡಲೇ ಅದು ಮುಂದೆ ನೋಡ್ಕೋಬೇಕೇನು, ಕೇಂದ್ರದ ಕಡೆ ಇತ್ತು ಇಲ್ಲ ಮುಖ ಅವ್ರದ್ದೇನು ಎಕಡೆ ಅಪೋಸಿಟ್ ಐತಿ. ವೃತ್ತಾಕಾರ ಮಧ್ಯಕ್ಕೆ ಬೆನ್ನು ಕೊಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಬೆನ್ನು ಮಾಡ್ಯಾರ ಅವ್ರ, ಅಂದ್ರೆ ಈ ಕಡೆ ಮುಖ ಮಾಡ್ಯಾರ ಅವ್ರ, ಈ ಕಡೆ ಮುಖ ಮಾಡ್ಯಾರ ಅಂದ ಬಳಕ ಸೊ ಅವ್ರನ್ನ ಹೆಂಗೆ ಕುಣಿಸ್ಬೇಕು ನೋಡ್ಕೊಳ್ರಿ. ಕೊಟ್ಟಿದ್ದಾರೆ. ಪೀಟರ್ ಅವರು ಕ್ವೀನ್ ಅವರ ತಕ್ಷಣದ ಬಲಭಾಗದಲ್ಲಿ ಕುಳಿತಿದ್ದಾರೆ. ಸೊ ಪೀಟರ್ ಅವರು ಕ್ವೀನ್ ಅವರ, ಅಂದ್ರೆ ಪೀಟರ್ ಕೂತಾಳ, ಎಲ್ಲಿ ಕೂತಾಳು, ಕ್ವೀನ್ ಅವರ ತಕ್ಷಣ ಬಲದಲ್ಲಿ. ಅಂದ್ರೆ ಕ್ವೀನ್ ನೋಡ್ರ, ಕ್ವೀನ್ ಅವರ ತಕ್ಷಣ ಬಲ
ಸೊ ಈ ಕಡೆ ಹೊರಗೆ ಮುಖ ಮಾಡೋದ್ರ ಬಳಕ ಬಲ ಈ ಕಡೆ ಆಕೈತೆ ಅಂದ್ರೆ ತಕ್ಷಣ ಬಲ್ಲ ಯಾರು ಕೂತಾರು ಪೀಟರ್ ಕುಂತಾನ. ಓಕೆ, ಪೀಟರ್ ಅವರು ಕ್ವೀನ್ ಅವರ ತಕ್ಷಣದ ಬಲಭಾಗದಲ್ಲಿ ಕುಳಿತಿದ್ದಾರೆ. ಕ್ವೀನ್ ಇಲ್ಲಿದ್ದಾನು, ಪೀಟರ್ ಇಲ್ಲಿ ಕುಳಿತಿದ್ದಾನೆ. ಟೀನಾ ಅವರು ಪೀಟರ್ ಅವರ ಪಕ್ಕದಲ್ಲಿ ಕುಳಿತಿಲ್ಲ. ಯಾರು? ಟೀನಾ ಅವರು ಪೀಟರ್ ಅವರ ಪಕ್ಕದಲ್ಲಿ ಕುಳಿತಿಲ್ಲ ಅಂದ್ರೆ ಎಲ್ಲಿ ಕುಳ್ತಾರ ಅಂತ ಗೊತ್ತಿಲ್ಲ ಅವ್ರ. ಅದನ್ನ ಅನ್ಕ ಇದನ್ನ ಬಿಟ್ಟು ಕೊಡ್ರಿ. ಇದನ್ನ ಏನ್ಲಿ ಅನ್ಕ ಪೆಂಡಿಂಗ್ ಇಟ್ಕೋದು. ಇದನ್ನ ಯಾವುದು? ಟೀನಾ ಅವರು ಹಿಡ್ಕೊಂಡ ಕುಳಿತಿಲ್ಲ ಅನ್ನೋತನ ಇದನ್ನ ಪೆಂಡಿಂಗ್ ಇಟ್ಕೋದು. ನೆಕ್ಸ್ಟ್ ನೋಡ್ಕೊಳ್ರಿ, ಕ್ವೀನ್ ಅವರ ತಕ್ಷಣದ ಎಡಭಾಗದಲ್ಲಿ ಕುಳಿತವರು ಶ್ಯಾಮ್ ಅವರು. ಅಂದ್ರೆ ಕ್ವೀನ್ ಅವರ ಎಡಭಾಗದಲ್ಲಿ ಯಾರು ಕೂತಾರತ್ತ? ಶ್ಯಾಮ್ ಕುಂತಾನ. ಹಂಗಂದ್ರ ಶ್ಯಾಮ್ ಕುಂತಾನ. ಇಲ್ಲಿ ಯಾರು? ಶ್ಯಾಮ್ ಅವರು. ಯೂಲಿಸ್ ಅವರು ತಕ್ಷಣದ ಬಲದಲ್ಲಿಯೂ ಕುಳಿತಿದ್ದಾರೆ. ಯೂಲಿಸ್ ಅವರು ತಕ್ಷಣದ ಬಲದಲ್ಲಿಯೂ ಕುಳಿತಿದ್ದಾರೆ. ಅಂದ್ರೆ ಯಾರು? ಶ್ಯಾಮ್ ಅವರು ಯೂಲಿಸ್ ಅವರ ತಕ್ಷಣದ ಬಲದಲ್ಲಿ, ಅಂದ್ರೆ ಕ್ವೀನ್ ಅವರ ಎಡಕ್ಕೆ ಕುಂತಾನು, ಯೂಲಿಸ್ ಅವರ ಬಲಭಾಗದಾಗ ಕೂತಾರ. ಅಂದ್ರೆ ಇಲ್ಲಿ ಯೂಲಿಶ ಇಲ್ಲಿ ಕುಂತಾನ ಅಂತ ಅರ್ಥ. ಇದು ಆಯ್ತಾ? ಯೂಲಿಸ್ ಅವರ ತಕ್ಷಣ ಬಲಭಾಗದಲ್ಲಿಯೂ ಕುಳಿತಿದ್ದಾರೆ. ಹಾಗಾದ್ರೆ ಟೀನಾ ಅವರ ತಕ್ಷಣದ ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂತ ಕೊಟ್ಟಾರ ಅವ್ರ ಅಂದಾಗ. ಸೊ ಇನ್ನ ಏನೈತಿ, ಇಲ್ಲಿ ಎರಡು ವ್ಯಕ್ತಿಗಳು ಕುಂತಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮತ್ತೆ ಇದು ನೋಡ್ಕೊಡ್ರಿ, ನಾವು ಇಲ್ಲಿ ಏನು ಪೆಂಡಿಂಗ್ ಇಟ್ಟಿದ್ವಿಲ್ಲ ಇದನ್ನ, ಟೀನಾ ಅವರು ಪೀಟರ್ ಅವರ ಪಕ್ಕದಲ್ಲಿ ಕುಳಿತಿಲ್ಲ. ಅಂದ್ರೆ ಪೀಟರ್ ಇಲ್ಲಿ ಕೂತಾನ ಬಳಕ ಇಲ್ಲಿ ಯಾರು ಕುಂತಿಲ್ಲ ಅಂತ ಬರ್ತಾರ. ಪಕ್ಕದಲ್ಲಿ ಅವ್ರ ಎಡಕ್ಕಾಯ್ತು ಬಲಕ್ಕಾಯ್ತು ಪೀಟರ್ ಅವರ ಪಕ್ಕದಲ್ಲಿ ಕುಳಿತಿಲ್ಲ. ಅಂದ್ರೆ ಅವ್ರ ಪಕ್ಕಕ್ಕೆ ಕುಂತಿಲ್ಲ ಅವ್ರು. ಯಾರು? ಟೀನಾ. ಸೊ ಅಂದಾಗಿ ಇಲ್ಲಿ ಟೀನಾ ಇಲ್ಲಿ ಕುಂದಿರ್ತಾಳ. ಸೊ ಟೀನಾ ಇಲ್ಲಿ ಕುಂತಾಳ ಅಂದ ಬಳಕ ಇನ್ನು ಉಳಿದವ್ರು ಯಾರು? ಯೂಲಿಶ್ ಆಯ್ತು, ಟೀನಾ ಆಯ್ತು, ಶ್ಯಾಮ್ ಆಯ್ತು. ಸೊ ಈಗ ಉಳಿದಿದ್ದು ರಾಶಲ್. ಸೊ ಇಲ್ಲಿ ರಾಶಲ್ ಅಂತ ಬರ್ಕೋರೆ. ಅಂದ್ರೆ ಎಲ್ಲರನ್ನೂ ಮೊದಲ ಕುಣಿಸೋದ. ಇವ್ರು ಎಲ್ಲಿ ಕುಂತಾರು? ಅಪೋಸಿಟ್ ದಿಕ್ಕಿನೊಳಗ ಮುಖ ಮಾಡಿ ಕುಂತಾರ. ಅಂದ್ರೆ ಈ ಕಡೆ ಬೆನ್ ಮಾಡ್ಯಾರ ಇದಕ್ಕೆ. ಸೊ ಕೇಂದ್ರಕ್ಕೆ ಬೆನ್ ಮಾಡಿ ಕುಂತಾರ ಅಂದ ಬಳಕ ಲಾಸ್ಟ್ನೇ ಕ್ವಶನ್ ಇದು, ಟೀನಾ ಅವರ ತಕ್ಷಣದ ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ? ಟೀನಾ ಅವರ ತಕ್ಷಣದ ಬಲಭಾಗದಲ್ಲಿ ಅಂದಾಗ ಕೇಂದ್ರಕ್ಕೆ ಮುಖ ಮಾಡಿ ಬಲ ನೋಡ್ರಾಗ ರಾಶಲ್ ಆಗ್ತಾನ. ಅಂದ್ರೆ ಈ ಕಡೆ ಅಪೋಸಿಟ್ ಆಗಿ ನೋಡ್ಬೇಕು. ಮತ್ತೆ ಅದನ್ನೆಲ್ರಿ ಮತ್ತೆ ಮರೆತು ಬಿಡಬಾರ್ದು. ಅವಾಗ ಏನೈತಿ? ಯೂಲಿಶ್. ಸೊ ತಕ್ಷಣದ ಬಲಭಾಗದಲ್ಲಿ ಯಾರು ಕೂತಾರು? ಯೂಲಿಶ್ ಅವರು ಸರಿಯಾದ ಉತ್ತರ. ಈ ತರ ಏನಲ್ಲ ನಿಮ್ಮ ಮುಂದೆ ಇವು 2 ಕ್ವಶನ್ ಅನ್ನು ಕೊಟ್ಟಿದ್ದೇನೆ. ಸೊ ಏನಪ್ಪಾ ಅಂತಂದ್ರೆ ನೋಡ್ಕೊಡ್ರಿ, ಇಲ್ಲಿ ನೀಲಿ, ಹಸಿರು, ಕೆಂಪು, ಹಳದಿಯ, ಕಿತ್ತಳೆ ಮತ್ತು ನೇರಳೆ ಎಂಬ 6 ಮನೆಗಳನ್ನು ನಡುಭಾಗದೆಡೆಗೆ ಮುಖ ಮಾಡುವಂತೆ ಅಂದ್ರೆ ವೃತ್ತಾಕಾರದಲ್ಲಿ ಇರಿಸಲಾಗಿದೆ. ಅಂದ್ರೆ ಕೇಂದ್ರಕ್ಕೆ ಮುಖ ಮಾಡಿ, ಅಂದ್ರೆ ಕೇಂದ್ರಕ್ಕೆ ಬರ್ದಿಲ್ರಿ ಅವ, ನಡುಭಾಗದೆಡೆಗೆ ಅಂತ ಬರ್ದಾನ. ಅಂದ್ರೆ ನೀವು ಕೇಂದ್ರ ತಿಳ್ಕೊಬೇಕಿಲ್ಲಿ. ಇರಿಸಲಾಗಿದೆ. ನೀಲಿ ಮನೆಯು ಹಸಿರು ಮನೆಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಮತ್ತು ಕಿತ್ತಳೆಯ ಮನೆಯ ಎದುರುಗಡೆ. ಅಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರ ಈ ವೃತ್ತಾಕಾರ ಐತಿ, ಇಲ್ಲಿ ಕೇಂದ್ರ ಐತಿ. ಸೊ ಅವಾಗ ಎಷ್ಟ ಇಲ್ಲಿ 6 ಮಾರ್ಕ್ಗಳನ್ನ ಹಾಕೋಬೇಕಾಕತಿ. ಸೊ 6 ಇದರ ಬದ್ರ ಕುಣಿಸ್ಬೇಕು ಅವ್ರನ್ನ. ಅಂದಾಗಿ ಏನೈತಿ ಅದನ್ನ ನೀವು ಸೊ ಬಲಕ್ಕ ಎಡಕ್ಕೆ ಹಾಕೋಬೇಕು. ಇಲ್ಲಿ ಯಾರ ಕುಣಿಸಿರಂದ್ರೆ, ಇಲ್ಲಿ ಯಾರನ್ನೋ ರಮೇಶ್ ಅಂತ ಕುಣಿಸಿರಂದ್ರೆ ಅವನ ಅಪೋಸಿಟ್ನಾಗ ಅಂತ ಹೇಳಿ ಅನ್ನಂಗಿದೆ. ಅದಕ್ಕೆ ಕಿತ್ತಳೆ ಮನೆಯ ಎದುರುಗಡೆ. ಹಳದಿ ಮನೆಯು ನಿಖರವಾಗಿ ಕೆಂಪು ಮತ್ತು ಕಿತ್ತಳೆ ಮನೆಗಳ ನಡುವೆ ಇದೆ. ನೇರಳೆ ಮನೆಯು ಹಳದಿ ಮನೆಯ ಎದುರಿಗಿದೆ. ಹಾಗಾದರೆ ಯಾವ ಮನೆಯು ನೀಲಿ ಮನೆಯ ತಕ್ಷಣದ ಬಲಕ್ಕೆ ಇದೆ ಅಂತ ಕೊಟ್ಟಾನ. ಸೊ ಅದನ್ನ ನೋಡ್ರಿ, ಕರೆಕ್ಟಾಗಿ ಥಿಂಕ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ. ನೆಕ್ಸ್ಟ್ ಬಿಡಿಸ್ತೀನಿ ನಾನು. ಅದೇ ಥರ ಇದು ಒಂದೈತಿ, AHDFTEG 7 ಜನರು ಉತ್ತರಕ್ಕೆ ಮುಖ ಮಾಡಿ ನೇರ ಸಾಲಿನಲ್ಲಿ ಕುಳಿತಿದ್ದಾರೆ. ಅಂದ್ರೆ ನೇರ ಸಾಲಿನಲ್ಲಿ ಕುಂತಾರು. ಸೊ ಅವಾಗ ಏನೈತಿ ಉತ್ತರಕ್ಕೆ ಮುಖ ಮಾಡ್ಯಾರ. ಅಂದ್ರೆ ಸೊ ಮ್ಯಾಲ್ಗೆ ಮುಖ ಮಾಡ್ಯಾರ ಅವ್ರು ಉತ್ತರಕ್ಕೆ. ಅಂದ್ರೆ ಮುಖ ಈ ಕಡೆ ಮಾಡಿ ಕುಂತಾರ. ಸೊ ಅದಕ್ಕೇನೈತಿ ಅವಾಗ ಈ ಕಡೆ ಬಲ ಆಗಿರ್ತೈತಿ, ಈ ಕಡೆ ಎಡ ಆಗಿರ್ತೈತಿ. ಆಯ್ತು ಅಂತ ಇದು ಕೊನೆ ಬಿಂದು ಆಗಿರ್ತೈತಿ, ಇದು ಪ್ರಾರಂಭ ಬಿಂದು ಆಗಿರ್ತೈತಿ. ಇಲ್ಲಿ ಕೊನೆ ಬಿಂದು ಪ್ರಾರಂಭ ಬಿಂದು ಅಂತ ಕೇಳ್ತಾನ. ಸೊ ಅದನ್ನೇನೈತಿ ನೋಡ್ಕೊಡ್ರಿ. ಅದೇ ಥರ ಥಿಂಕ್ ಮಾಡಿಕಿಸಿಂದ ಕೊನೆ ಸ್ಥಾನದಲ್ಲಿ ಕುಳಿತವರು ಯಾರು ಅಂತ ಹೇಳಿಸಿಂದ. ಹಾಗಾದರೆ ಸೊ ಎಡ ತುದಿಯಲ್ಲಿ ಕೊನೆಯಲ್ಲಿ ಕುಳಿತಿದ್ದಾರೆ ಅಂತ ಹೇಳಿಸಿಂದ ಯಾರು ಎಡಭಾಗ ಕುಂತಾರ ಅಂತ ಹೇಳಿಸಿಂದ ಇದು ಬಲ ಆಕೈತಿ, ಇದು ಎಡ ಆಕೈತಿ. ಇದನ್ನ ಥಿಂಕ್ ಮಾಡ್ರಿ, ಇವು ಎರಡಕ್ಕೂ ಆನ್ಸರ್ ಮಾಡ್ರಿ. ಸೊ ನಾನೇನೈತಿ ನಡು ಬಿಡಿಸಿ ಇನ್ನೊಂದು 4-5 ಥರ ಕ್ವಶನ್ಗಳನ್ನ ಬಿಡಿಸಿ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಒಟ್ಟಾರೆ ಏನೈತಿಲ್ಲ ನಾನು ಕೊಡುವಂತಹ ವಿಡಿಯೋಗಳು, ಇನ್ಫಾರ್ಮೇಷನ್ಗಳು, ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗ್ತೈತಿ ಅಂದ್ರೆ ಸೊ ನಮ್ಮ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ದೋಸ್ತರಿಗೆ ವಿಡಿಯೋಗಳನ್ನ ಶೇರ್ ಮಾಡಿರಿ. ಆದಷ್ಟು ಎಲ್ಲರೂ ಯೂಸ್ ತೊಗೊಳ್ಳಿ. ಜೈ ಹಿಂದ್.